ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಅಪ್ಡೇಟ್ ಇದೆ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಸ್ಟಾರ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ಗೆ ನಮ್ಮ ಡೇವ್ ಮೆಲ್ಸನ್ ಅವರು 2.75 ಸ್ಟಾರ್ ನ ಕೊಟ್ಟಿದ್ದಾರೆ. ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್ ಗೆ 3.25 ಸ್ಟಾರ್ ನ ಕೊಟ್ಟಿದ್ದಾರೆ. ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್ ಗೆ 1.25 ಸ್ಟಾರ್ ನ ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಮೆನ್ಸ್ ವಾರ್ ಗೇಮ್ ನ ಮ್ಯಾಚ್ ಗೆ 4.25 ಸ್ಟಾರ್ ನ ಕೊಟ್ಟಿದ್ದಾರೆ. ಸೊ ಸ್ಟಾರ್ ಪವರ್ ಇಂದನೂ ಕೂಡ ಈ ಒಂದು ಮ್ಯಾಚ್ ಗೆ ಸ್ಟಾರ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಸ್ಟಾರ್ ರೇಟಿಂಗ್ ಇದಾಗಿದೆ. ನಿಮ್ಮ ಪ್ರಕಾರ ಯಾವ ಮ್ಯಾಚ್ ಗೆ ನೀವು ಎಷ್ಟೆಷ್ಟು ಸ್ಟಾರ್ ನ ಕೊಡ್ತೀರಾ, ನಿಮ್ಮ ಅನಿಸಿಕೆಯನ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮ್ಯಾಚ್ ಕಾರ್ಡ್ ಬಗ್ಗೆ. ಡಿಸೆಂಬರ್ 13ನೇ ತಾರೀಕು ನಮಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜಾನ್ ಸಿನಾ ಅವರ ಫೈನಲ್ ಶೋ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿಗೆ ಡಬ್ಲ್ಯೂ ಅವರು ಸದ್ಯಕ್ಕೆ 3 ಮ್ಯಾಚಸ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ರಿಕ್ಕಿ ಸ್ಟೈನ್ ಅಥವಾ ಒಬಾಫೆಮಿ ಅವರು ಕೋಡಿ ರೋಡ್ಸ್ ಅವರನ್ನ ಫೇಸ್ ಮಾಡ್ತಾರೆ. NXT ಡೆಡ್ ಲೈನ್ ಅಲ್ಲಿ ರಿಕ್ಕಿ ಸ್ಟೈನ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಕೋಡಿ ರೋಡ್ಸ್ ಅವರನ್ನ ಫೇಸ್ ಮಾಡ್ತಾರೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ. ಇದಾದ್ಮೇಲೆ ನಮಗೆ ಸೋಲ್ ರೂಕಾ ಹಾಗೆ ಬೇಲಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲಿ ಗಂತರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ 3 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಕೂಡ ಮ್ಯಾಚಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ. ಈ ಮ್ಯಾಚಸ್ ಗಳು ಯಾವ ರೀತಿ ಇರುತ್ತೆ ಅಂದ್ರೆ NXT ಯ ಟ್ಯಾಲೆಂಟ್ ಹಾಗೆ ಮೇನ್ ರಾಸ್ಟರ್ ಟ್ಯಾಲೆಂಟ್ ನಡುವೆ ಈ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಇನ್ನು ಎಷ್ಟು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಅಂತ. ಅಂಡ್ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ NXT ಇಂದ ಮೇನ್ ರಾಸ್ಟರ್ ಗೆ ಕಾಲ್ ಅಪ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ NXT ಇಂದ ಸೂಪರ್ ಸ್ಟಾರ್ಸ್ ಗಳು ಮೇನ್ ರಾಸ್ಟರ್ ಗೆ ಪರ್ಮನೆಂಟ್ ಆಗಿ ಬರೋದು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಡ್ರಾಫ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ, ಆಗ್ಲೇ ಇಲ್ಲ. ಸೊ ಕಾಲ್ ಅಪ್ಸ್ ನ ಡಬ್ಲ್ಯೂ ಅವರು ಆದಷ್ಟು ಬೇಗ ತಗೊಂಡು ಬರ್ತಾರೆ. ಯಾರು NXT ಇಂದ ಮೇನ್ ರಾಸ್ಟರ್ ಗೆ ಬರ್ತಾರೆ ಅಂತ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಫೈನಲ್ ಮರ್ಚೆಂಡೈಸ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಡಿಸೆಂಬರ್ 13ನೇ ತಾರೀಕಿನ ಮರ್ಚೆಂಡೈಸ್ ನ ನೀವು ನೋಡ್ತಾ ಇರಬಹುದು. ಈ ಒಂದು ಮರ್ಚೆಂಡೈಸ್ ಜಾನ್ ಸಿನಾ ಅವರ ರೆಸ್ಲಿಂಗ್ ಕರಿಯರ್ ನ ಕೊನೆಯ ಮರ್ಚೆಂಡೈಸ್ ಅಂತಾನೆ ಹೇಳ್ಬಹುದು. ಇದ್ರ ಜೊತೆಗೆ ಡಬ್ಲ್ಯೂ ಅವರು ಇನ್ನ ಒಂದು ಮರ್ಚೆಂಡೈಸ್ ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. 2025ರಲ್ಲಿ ನಮ್ಮ ಜಾನ್ ಸಿನಾ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಯಾವ ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ರೋ ಅದೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಹಾಕಿ ಒಂದು ಫ್ರೇಮ್ ಅಲ್ಲಿ ಜೋಡಿಸಿ ಇನ್ನ ಒಂದು ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ, ಜಾನ್ ಸಿನಾ ಅವರ ಕರಿಯರ್ ನ ಲಾಸ್ಟ್ ಮರ್ಚೆಂಡೈಸ್ ಇದಾಗಲಿದೆ. ನೋಡೋಣ ಎಷ್ಟು. ಅಫ್ಕೋರ್ಸ್ ಸೋಲ್ಡ್ ಔಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಬಟ್ ಇನ್ ಮುಂದೆ ಈ ರೀತಿ ಮರ್ಚೆಂಡೈಸ್ ಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ವಲ್ಲ, ಅದೊಂಥರ ದುಃಖದ ಸಂಗತಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ಲಿಟ್ರಲಿ ಈಗ ನಾನು ಹೇಳೋ ವಿಚಾರನ ಕೇಳಿ ನಿಮ್ಗೂ ಕೂಡ ಟ್ರಿಪಲ್ ಎಚ್ ಆಗಿ TKO ಮೇಲೆ ಸಿಕ್ಕಾಪಟ್ಟೆ ಕೆಟ್ಟ ಕೋಪ ಬರುತ್ತೆ. ಎಷ್ಟು ಕೆಟ್ಟ ಕೋಪ ಅಂದ್ರೆ ನಿಮ್ ಕೈಗೆ ಏನಾದ್ರೂ ಅವರಿಬ್ರು ಸಿಕ್ಬಿಟ್ರೆ ಇಬ್ರಿಗೂ ನೀವೇ ಚಚ್ಚಿ ಬಿಸಾಕ್ತೀರಾ, ಅಷ್ಟು ಕೆಟ್ಟ ಕೋಪ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಒಂದು ಶೋಗೆ ಹೋಗಿರ್ತಾರೆ. ಅಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರೀಸೆಂಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಅದೇ ಒಂದು ಶೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಏನು ಗೊತ್ತಾ? ನಾನು ನನ್ನ ಲಾಸ್ಟ್ ರಿಟೈರ್ಮೆಂಟ್ ಟೂರ್ ಅಲ್ಲಿ ಡಬ್ಲ್ಯೂಗೆ 220 ಡೇಟ್ಸ್ ಗಳನ್ನ ಕೊಟ್ಟಿದ್ದೆ. ಬಟ್ ಅವರು ಇಲ್ಲ ನಮಗೆ ಅಷ್ಟೊಂದೇನು ಡೇಟ್ಸ್ ಗಳು ಬೇಡ, ನಮಗೆ 36 ಡೇಟ್ಸ್ ಗಳು ಮಾತ್ರ ಸಾಕು ಅಂತ ಅವರೇ ಅದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನಾನು ನಿಜವಾಗ್ಲೂ ಕೂಡ 220 ಬಾರಿ ಡಬ್ಲ್ಯೂ ಕಂಪನಿಯಲ್ಲಿ ಅಪಿಯರ್ ಆಗೋದಕ್ಕೆ ರೆಡಿ ಇದ್ದೆ. ಬಟ್ ಅವರು ಬೇಡ ಅಷ್ಟೊಂದು ನಾವು ಮೂವಿಗೂ ಕೂಡ ಟೈಮ್ ನ ಕೊಡ್ತೀವಿ ಅಂತ ಕೇವಲ 36 ಡೇಟ್ಸ್ ಸಾಕು, ಇಷ್ಟರಲ್ಲೇ ನಾವು ಎಲ್ಲದನ್ನು ಕೂಡ ಮುಗಿಸ್ತೀವಿ ಅಂತ ಟ್ರಿಪಲ್ ಎಚ್ ಹಾಗೆ TKO ಅವರೇ ಜಾನ್ ಸಿನಾ ಅವ್ರನ್ನ ತಡೆ ಹಿಡಿದ್ರಂತೆ. ಲಿಟ್ರಲಿ ಗುರು, ಜಾನ್ ಸಿನಾ ಅವರೇ ಬಂದು ನಿಮಗೆ ನಾನು 220 ಡೇಟ್ ನ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಿಮಗೆ ಇಸ್ಕೊಳ್ಳೋದಕ್ಕೆ ಏನು ಕಷ್ಟ ಗುರು? ಈ ರೀತಿ ಏನಾದರೂ 220 ಡೇಟ್ಸ್ ಗಳನ್ನ ನಮ್ಮ ಜಾನ್ ಸಿನಾ ಅವರು ಕೊಟ್ಟಿದ್ರೆ ಲೈವ್ ಇವೆಂಟ್ ಗಳಲ್ಲೂ ಕೂಡ ನಾವು ಜಾನ್ ಸಿನಾ ಅವರ ಮ್ಯಾಚ್ ನ ನೋಡಬಹುದಾಗಿತ್ತು. ಪ್ರತಿ ಮಂಡೇ ನೈಟ್ ಪ್ರತಿ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಜಾನ್ ಸಿನಾ ಅವರು ಬರೋರಲ್ಲ ಗುರು. ನಿಮಗೆ ಏನಾಗಿತ್ತು ಗುರು? 220 ಡೇಟು, ಒಂದು ವರ್ಷ ಪೂರ್ತಿ ನಮ್ಮ ಜಾನ್ ಸಿನಾ ಅವ್ರನ್ನ ನಾವು ನೋಡಿ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಇವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಬೇಡಪ್ಪ ನಮಗೆ 36 ಡೇಟ್ಸ್ ಗಳು ಮಾತ್ರ ಸಾಕು ಅಂತ ಆ ಇಡೀ ರಿಟೈರ್ಮೆಂಟ್ ಟೂರ್ನೇ ಕೂಲ್ ಗೇಟ್ಸ್ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ರ್ಯಾಂಡಮ್ ಮ್ಯಾಚಸ್ ಗಳನ್ನ ಕೊಡ್ತಾರೆ. ಎಕ್ಸ್ಟಿಬಿಷನ್ ಮ್ಯಾಚ್ ತರ ನಮಗೆ ಅನಿಸ್ಬಿಡುತ್ತೆ. ಮ್ಯಾಚಸ್ ಗಳೆಲ್ಲ ಡ್ರೀಮ್ ಮ್ಯಾಚ್ ನ ಕೊಟ್ರಿ, ಬಟ್ ಒಂದು ಸ್ಟೋರಿ ಅಂತ ಬಿಲ್ಡ್ ಮಾಡ್ಲಿಲ್ವಲ್ಲ ಗುರು. ಅದೇ 220 ಡೇಟ್ ಇದ್ದಿದ್ರೆ ಒಂದು ಪ್ರಾಪರ್ ಸ್ಟೋರಿ ಬಿಲ್ಡ್ ಮಾಡಿ ಒಂದು ಅದ್ಭುತವಾದ ರಿಟೈರ್ಮೆಂಟ್ ಟೂರ್ ನ ನೀವು ಕೊಡಬಹುದಾಗಿತ್ತು. ನಿಜ ಹೇಳ್ತಿದ್ದೀನಲ್ಲ, ವಿನ್ಸ್ ಮಿಕ್ಮೆನ್ ಅವ್ರು ಏನಾದ್ರು ಇದ್ದಿದ್ರೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನಿಜವಾಗ್ಲೂ ಎಲ್ಲೋ ಇರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ
ಇದ್ದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ಸಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಿಮಗೆ ನಾನು ರೀಸೆಂಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಜಾನ್ಸಿನ್ ಅವರ ತಂದೆ ಜಾನ್ಸಿನ್ ಅವರ ಲಾಸ್ಟ್ ಮ್ಯಾಚ್ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಗಂತರ್ ಅವರು ಜಾನ್ಸಿನ್ ಅವರ ಲಾಸ್ಟ್ ಅಪೋನೆಂಟ್ ಆಗೋದು ನನಗೆ ಇಷ್ಟ ಇಲ್ಲ, ನನಗೆ ಒಂದು JBL ಆಗಬೇಕು, ಕ್ರಿಸ್ ಜೆರಿಕೋ ಆಗಬೇಕು, ಇಂಥ ಸೂಪರ್ ಸ್ಟಾರ್ಸ್ಗಳು ನನ್ನ ಮಗನ್ನ ಲಾಸ್ಟ್ ಅಪೋನೆಂಟ್ ಆಗಬೇಕು, ಗಂತರ್ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಜಾನ್ಸಿನ್ ಅವರ ತಂದೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಅಂಡ್ ಈಗ ಜಾನ್ಸಿನ್ ಅವರು ಆ ಒಂದು ವಿಚಾರದ ಮೇಲೆ ರಿಯಾಕ್ಷನ್ನ ಮಾಡ್ತಾ ರೀಸೆಂಟ್ ಆಗಿ ನನ್ನ ತಂದೆ ಶಿಟ್ಟಾಗಿ ಏನೇನೋ ಮಾತಾಡಿದ್ರು. ಅಂಡ್ ಅವರಿಗೆ ನಾನು ಹೋಗಿ ಹೇಳ್ದೆ, ಅಪ್ಪ ನೀನು ಏನು ಮಾತಾಡ್ತಾ ಇದೆಯಾ, ಸ್ವಲ್ಪ ನೀನು ಸುಮ್ಮನಿದ್ಬಿಡು, ಯಾಕಂದ್ರೆ ಅವರು ಈ ಒಂದು ಕಂಪನಿನ ಫ್ಯಾನ್ ಬಾಯ್ ತರ ನೋಡ್ತಾರೆ, ರೆಸ್ಲಿಂಗ್ ಫ್ಯಾನ್ ತರ ನೋಡ್ತಾರೆ. ಅದಾದ್ಮೇಲೆ ನನಗೂ ಕೂಡ ಅರ್ಥ ಆಯ್ತು, ಏನೇ ಆಗಲಿ ನನ್ನ ತಂದೆ ವಿಚಿತ್ರವಾಗಿ ಮಾತಾಡ್ಬಿಟ್ಟಿದ್ರು ಅಂತ ನಮ್ಮ ಜಾನ್ಸಿನ್ ಅವರು ಕೂಡ ಅವರ ತಂದೆ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆ. ರೀಸೆಂಟ್ ಆಗಿ ಇದೇ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ವಿನ್ಸ್ ಮಿಕ್ಮೆನ್ ಅವರು ಪರ್ಸನಲಿ ಏನೇನು ಮಾಡ್ಕೊಂಡಿದ್ದಾರೋ ಅದು ನನಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನಂತೂ ವಿನ್ಸ್ ಮಿಕ್ಮೆನ್ ಅವರ ಜೊತೆ ಯಾವಾಗಲೂ ಕೂಡ ಚೆನ್ನಾಗೇ ಇರ್ತೀನಿ. ಅಂಡ್ ಇನ್ನೂ ಒಂದು ಸ್ಟೇಟ್ಮೆಂಟ್ ನ ಕೊಡ್ತೀನಿ, ಅದೇನಪ್ಪ ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರು ಇನ್ನೂ ಕೂಡ ಈ ಒಂದು ಕಂಪನಿಗೆ ತುಂಬಾನೇ ಕೆಲಸನ ಮಾಡ್ಬೋದಾಗಿತ್ತು. ಅಂಡ್ ಅವರೇನಾದರೂ ಇನ್ನೂ ಕೂಡ ಈ ಒಂದು ಕಂಪನಿಯಲ್ಲಿ ಇದ್ದಿದ್ರೆ ಈ ಒಂದು ಕಂಪನಿಗೆ ಇನ್ನೂ ಕೂಡ ಬಹಳಷ್ಟು ಕೊಡುಗೆಗಳನ್ನ ಕೊಡ್ಬೋದಾಗಿತ್ತು. ಬಟ್ ಏನೇ ಆಗಲಿ, ಈಗ ಅದು ಯಾವಾಗಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅಂತ ನಮ್ಮ ಜಾನ್ಸಿನ್ ಅವರು ವಿನ್ಸ್ ಮಿಕ್ಮೆನ್ ಅವ್ರನ್ನ ನೆನೆಸ್ಕೋತಾ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ವಿನ್ಸ್ ಮಿಕ್ಮೆನ್ ಅವರು ಜಾನ್ಸಿನ್ ಅವರ ಲಾಸ್ಟ್ ಶೋ ಅಲ್ಲಿ ಅಪಿಯರ್ ಆಗ್ತಾರೆ ಅಂತ ಅನ್ಕೋತೀನಿ, ಆದರೆ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಿಸ್ಟ್ರಿ ಅಟ್ಯಾಕರ್ ಬಗ್ಗೆ. ರೀಸೆಂಟ್ ಆಗಿ WWE ಅವರೇ ತನ್ನ ವೆಬ್ಸೈಟ್ ಅಲ್ಲಿ ಕೆಲವೊಂದಷ್ಟು ನೇಮ್ಸ್ಗಳನ್ನ ಡ್ರಾಪ್ ಮಾಡಿದ್ದು, ಮಿಸ್ಟ್ರಿ ಅಪೋನೆಂಟ್ ಇವರಾಗಿರ್ಬೋದು ಅಂತ. ಆ ನೇಮ್ಸ್ಗಳನ್ನೆಲ್ಲದನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ. ಬಟ್ ಜಾಸ್ತಿ ಚಾನ್ಸಸ್ ನಮ್ಮ ಆಸ್ಟಿಯನ್ ಥಿಯರಿ ಅವ್ರದ್ದೇ ಅಂತ ಕಾಣಿಸ್ತಾ ಇದೆ. ಅಪ್ಡೇಟ್ಗಳು ಕೂಡ ಅದ್ರ ನಿಟ್ಟಲ್ಲೇ ಬರ್ತಾ ಇದೆ. ಬಟ್ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಇನ್ನೂ ಒಂದು ಅಪ್ಡೇಟ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಒಂದು ಮಿಸ್ಟ್ರಿ ಅಟ್ಯಾಕರ್ ಅನ್ನೋ ಒಂದು ಸ್ಟೋರಿನ WWE ಅವರು ಏನಾದರೂ ಜನವರಿ ತನಕ ಕೂಡ ಪುಲ್ ಮಾಡಿದ್ರೆ ಪ್ರಾಬಬ್ಲಿ ಆ ಮಿಸ್ಟ್ರಿ ಅಟ್ಯಾಕರ್ ಕ್ರಿಸ್ ಜೆರಿಕೋ ಅವರು ಕೂಡ ಆಗಿರಬಹುದು. WWE ಅವರು ಆ ಮಿಸ್ಟ್ರಿ ಅಟ್ಯಾಕರ್ ನ ಕ್ರಿಸ್ ಜೆರಿಕೋ ಅವರೇ ಆ ಮಿಸ್ಟ್ರಿ ಅಟ್ಯಾಕರ್ ಅಂತ ಆ ಒಂದು ಸ್ಟೋರಿನ ತಗೊಂಡು ಬರಬಹುದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ನಮ್ಮ ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಡ್ ಆಗುತ್ತೆ. ಸೊ ಜನವರಿ ತಿಂಗಳಿಗೆ ಅಫ್ಕೋರ್ಸ್ ಅವರು WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಈ ಒಂದು ಮಿಸ್ಟ್ರಿ ಅಟ್ಯಾಕರ್ ಈಗ ಸದ್ಯಕ್ಕೆ ಆಸ್ಟನ್ ಥಿಯರಿಯೇ ಅಂತಾನೆ ನಾವು ಅನ್ಕೊಳ್ಳೋಣ. ಬಟ್ WWE ಏನಾದರೂ ಇಲ್ಲ, ಆಸ್ಟನ್ ಥಿಯರಿ ಅವ್ರನ್ನ ಈ ಮಿಸ್ಟ್ರಿ ಅಟ್ಯಾಕರ್ ಆಗಿ ಮಾಡೋದು ಬೇಡ. ಕ್ರಿಸ್ ಜೆರಿಕೋ ಅವರು ಇನ್ನೇನು ಜನವರಿ ತಿಂಗಳಲ್ಲಿ WWE ಗೆ ಬರ್ತಾ ಇದ್ದಾರೆ. ಅವರು ಬಂದಾಗ ನಾವು ಕ್ರಿಸ್ ಜೆರಿಕೋನೇ ಈ ಮಿಸ್ಟ್ರಿ ಅಪೋನೆಂಟ್ ಅಂತ ರಿವೀಲ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ WWE ಅವರು ಏನಾದರೂ ಡಿಸೈಡ್ ಮಾಡಿದ್ರೆ ಪ್ರಾಬಬ್ಲಿ ಕ್ರಿಸ್ ಜೆರಿಕೋ ಅವರು ಕೂಡ ಮಿಸ್ಟ್ರಿ ಅಟ್ಯಾಕರ್ ಆಗಿರಬಹುದು. WWE ಅವರು ಈ ರೀತಿನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ಮಿಸ್ಟ್ರಿ ಅಟ್ಯಾಕರ್ ಆಸ್ಟನ್ ಥಿಯರಿನೇ. ಬಟ್ WWE ಅವರು ಏನಾದರೂ ಪ್ಲಾನ್ಸ್ ನ ಚೇಂಜ್ ಮಾಡಿ ರಿವೀಲ್ ಮಾಡೋದನ್ನ ಜನವರಿ ತನಕನೂ ಕೂಡ ತಗೊಂಡೋದ್ರೆ ಪ್ರಾಬಬ್ಲಿ ಆಗ ಮಿಸ್ಟ್ರಿ ಅಪೋನೆಂಟ್ ಕ್ರಿಸ್ ಜೆರಿಕೋ ಅಂತ ಅವರು ರಿವೀಲ್ ಮಾಡಬಹುದು. ಏನೇ ಆಗಲಿ ಗೈಸ್, ನಿಮ್ಗೆ ಅನ್ಸುತ್ತೆ ಮಿಸ್ಟ್ರಿ ಅಟ್ಯಾಕರ್ ಯಾರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.